1.5 ಮಂತ್ ಬ್ಯಾಕೇ ಟ್ರೈನ್ ಬುಕ್ ಮಾಡಿದ್ವಿ ಡೆಲ್ಲಿ ಟು ರಿಷಿಕೇಶು. ವೆಯ್ಟಿಂಗ್ ಲಿಸ್ಟು 31-32 ಇತ್ತು. ಲಾಸ್ಟ್ ಮಿನಿಟ್ವರೆಗೂ ನನ್ನ ಮಕ್ಕಳು ಕನ್ಫರ್ಮ್ ಕೂಡ ಮಾಡಿಲ್ಲ, ಕ್ಯಾನ್ಸಲ್ ಕೂಡ ಮಾಡಿಲ್ಲ. ನಾವು ನಿನ್ನೆ ರಾತ್ರಿ 10:30ವರೆಗೂ ವೆಯ್ಟ್ ಮಾಡಿದ್ದೀವಿ, ನಮ್ಮದು ಕನ್ಫರ್ಮ್ ಆಗುತ್ತೆ. 31-32ರಿಂದ ನಮ್ಮ ವೆಯ್ಟಿಂಗ್ ಲಿಸ್ಟು 12:13ಕ್ಕೆ ಬಂದಿದೆ. 12:13ಕ್ಕೆ ಬಂದು ರಾತ್ರಿ 10:30ನಲ್ಲಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಕೊನೆಗೂ ರಿಷಿಕೇಶಕ್ಕೆ ಬಂದು ನಮ್ಮ ರೂಮ್ಗೆ ರೀಚ್ ಆಗೋಷ್ಟರಲ್ಲಿ ಕೆಳಗಡೆ ಇರೋ ಪಾರ್ಟ್ಸು ಎಲ್ಲ ಬಾಯಿಗೆ ಬಂದುಬಿಡಿತು. ತುಂಬ ಕಷ್ಟ ಆಯಿತು. ರಿಯಾಲಿಟಿ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ಸಿ ಆನ್ ದ ಇನ್ಸ್ಟಾಗ್ರಾಮ್ ಆನ್ ಯೂಟ್ಯೂಬು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. अच्छा जो गाजियाबाद को जा रहा रोड उस वक्त समझ गया, मतलब अक्षरधाम से यू टर्न मारूँ मैं टेंपल से और हाईवे पे लेफ्ट लेते ही कॉर्नर पे उतार दूँ. ठीक है. थैंक यू सर जी. पता है ना आपको? हाँ समझ गया. फिर OTP ಮೇಡಮ್. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಡೆಲ್ಲಿನಲ್ಲಿ ನಮ್ಮದು 2 ಡೇಸ್ ಹೋಗಿತ್ತು ಟ್ರಿಪ್ಪು. ಇವತ್ತು 3rd ಡೇ. ಇವತ್ತು ಇಲ್ಲಿಂದ ನಾವು ಋಷಿಕೇಶ್ ಹೋಗ್ತಾ ಇದ್ದೀವಿ. ಋಷಿಕೇಶಲ್ಲಿ 1 ದಿನ ಇರ್ತೀವಿ. ಅಲ್ಲಿ ಕ್ಯಾಂಪಿಂಗು ಮತ್ತು ರಿವರ್ ರಾಫ್ಟಿಂಗ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಬಗ್ಗೆ, ಫುಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ವೀಡಿಯೋದಲ್ಲಿ ಹಾಕ್ತೀನಿ. ಇನ್ನೊಂದೇನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ಆಟೋದವರು ಬರೀ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಂತಲ್ಲ, ದೇಶದಲ್ಲಿ ಎಲ್ಲೇ ಹೋದರೂ ಅವರು ತುಂಬ ಒಳ್ಳೆಯವರು. ಈ ಅಡ್ರೆಸ್ ನನಗೆ ಪಾಂಡವ್ ನಗರ್ ಅಂತ ಬೋರ್ಡಿಂಗ್ ಪಾಯಿಂಟ್ ಇದೆ, ಫಸ್ಟು ಬೋರ್ಡಿಂಗ್ ಪಾಯಿಂಟು. ಅದು ಗೂಗಲಲ್ಲಿ ಹಾಕಿದ್ರೆ 2 ಪಾಂಡವ್ ನಗರ ತೋರಿಸ್ತಾ ಇದೆ. ನನಗೆ ಕನ್ಫ್ಯೂಸ್ ಆಗೋದು ಎಲ್ಲಪ್ಪ ಹೋಗಬೇಕು ಅಂತ. ಆಮೇಲೆ ಡ್ರೈವರ್ ನಂಬರ್ಸ್ ಇತ್ತು, ಅವ್ರಿಗೆ ಕಾಲ್ ಮಾಡಿದ್ದಕ್ಕೆ, ಬಸ್ಸವ್ರಿಗೆ ಕಾಲ್ ಮಾಡಿದ್ದಕ್ಕೆ, ಆ ಡ್ರೈವರ್ ಕೇಳಿದ್ದಕ್ಕೆ ಅವ್ರು ನಂಗೆ ಹೇಳಿದಾಗ ನಂಗೆ ಅರ್ಥ ಆಗಿಲ್ಲ ಕರೆಕ್ಟಾಗಿ. ಆಮೇಲೆ ಏನು ಮಾಡಿದೆ, ಆಟೋದವ್ರು ಫಸ್ಟ್ ಬುಕ್ ಮಾಡಿಬಿಟ್ಟೆ. ಅವ್ರನ್ನ ಕೇಳಿದೆ, ಭಯ್ಯ ಜಾನ मुझे पता नहीं 2 पांडव नगर है, ड्राइवर के कॉल करके देता हूँ, पूछो ಅಂತ ಅವ್ರನ್ನ ಕೇಳಿದೆ. ಅವ್ರು ಡ್ರೈವರ್ ಕಾಲ್ ಮಾಡ್ಬಿಟ್ಟು ಕೇಳಿದ್ರು. ಅವ್ರು ಹೇಳಿದ ಅಡ್ರೆಸ್ಸು ಅವ್ರಿಗೆ ಆಟೋದವ್ರು ಕರೆಕ್ಟಾಗಿ ಅರ್ಥ ಆಯಿತು. ಅಂದರೆ ದೇ ಆರ್ ಫ್ರೆಂಡ್ಲಿಯಾಗಿ ಅರ್ಥ ಮಾಡಿಕೊಂಡು ನಮಗೆ ಹೆಲ್ಪ್ ಮಾಡಿದ್ರು. ಕರೆಕ್ಟಾಗಿ ಎಲ್ಲಿ ಬಿಡಬೇಕು, ಎಲ್ಲಿ ಬರುತ್ತೆ ಬಸ್ಸು, ಯಾವ ಪಾಯಿಂಟಲ್ಲಿ ಬರುತ್ತೆ ಬಸ್ಸು ಅವ್ರು ನೋಡಿಕೊಂಡು ನಮ್ಮನ್ನು ನೋಡೋಗ್ತಾರೆ. ಆಮೇಲೆ ಇನ್ನೂ ಸ್ಟೋರಿ ಇದೆ, ಯಾಕೆ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾವು ಅಂತ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ಟ್ರೈನು. ಆ ಟ್ರೈನ್ ಜರ್ನಿ ಇವಾಗ ಕ್ಯಾನ್ಸಲ್ ಆಗಿ ಬಸ್ಸಲ್ಲಿ ಹೋಗ್ತಿದ್ದೀವಿ. ದರ್ ಇಸ್ ಅ ರೀಸನ್ ಫಾರ್ ದ್ಯಾಟ್. ಫಸ್ಟು ನಾವು ಬಸ್ ಬೋರ್ಡಿಂಗ್ ಆದಮೇಲೆ ಅದರದ್ದು ಏನಕ್ಕೆ ಅಂತ ಹೇಳ್ತೀನಿ. ಬಟ್ ಸೋ ಫಾರ್ ಡೆಲ್ಲಿ ಸಖತ್ತಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ, ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ವಿ. ಇನ್ನೂ ಕೆಲವೊಂದು ಪ್ಲೇಸ್ ಪ್ಲ್ಯಾನಲ್ಲಿತ್ತು, ಬಟ್ ಅನ್ಫಾರ್ಚುನೇಟ್ ಟೈಮ್ ಕಡಿಮೆ ಇದ್ದರಿಂದ ನಮಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋಣ. ರಿಷಿಕೇಶಿಂದ ಬರಬೇಕಾದ್ರೂ ನಮಗೆ ಡೆಲ್ಲಿನಲ್ಲಿ ಆಲ್ಮೋಸ್ಟ್ ಒಂದು 7 to 8 hours ಟೈಮ್ ಇರುತ್ತೆ. ಬಟ್ 7 to 8 hours ಕ್ಯಾಬ್ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ರೀಸನ್ ಇದೆ, ಹೇಳ್ತೀನಿ. ಫಸ್ಟ್ ಬಸ್ ಬೋರ್ಡಿಂಗ್ ಮಾಡ್ಬಿಡೋಣ ಬನ್ನಿ. ಡೆಲ್ಲಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಹೇಳ್ಬೋದು. ಲೆಫ್ಟಲ್ಲಿ ಅದು ಅಕ್ಷರಧಾಮ್ ಅಂತ ಟೆಂಪಲ್ಲು, ಮೆಡಿಟೇಷನ್ ಹಾಲು. ನಾವು ಅಲ್ಲಿ ಒಳಗಡೆ ಹೋಗಿದ್ವಿ, ಬಟ್ ತುಂಬ ಸ್ಟ್ರಿಕ್ಟು. ಒಂದು ಅಂಬ್ರೆಲೂ ಬಿಡೋಲ್ಲ ಅಂತಾರೆ, ಒಂದು ಕ್ಯಾಮ್ರಾ ಬಿಡೋಲ್ಲ ಅಂತಾರೆ, ಒಂದು ಫೋನ್ ಬಿಡೋಲ್ಲ ಅಂತಾರೆ. ಸೆಕ್ಯೂರಿಟಿ ಚೆಕ್ಕು ಸಖತ್ ಬಿಸಿಲಿತ್ತು, ಸಖತ್ ದೊಡ್ಡದಾಗಿದೆ ನೋಡೋದಕ್ಕೆ. ಒಳಗಡೆ ಹೋದ್ವಿ, ನಮಗೆ ಅಲ್ಲಿ ಅದೆಲ್ಲ ಯಾವಾಗ ರಿಸ್ಟ್ರಿಕ್ಟ್ ಮಾಡಿಬಿಟ್ರು ನಮಗೆ ಯಾಕೆ ಹಿಂಸೆ ಆಗೋದು. ಬಂದುಬಿಟ್ರಿ ವಾಪಸ್ ರಿಟರ್ನು. ಸಖತ್ ದೊಡ್ಡದಾಗಿದೆ ಕ್ಯಾಂಪಸ್ಸು ಅಕ್ಷರಧಾಮ್ ಅಂತ ಡೆಲ್ಲಿನಲ್ಲಿ. ಬಟ್ ಹೋಗಲಿಲ್ಲ ನಾವು. ಒಳಗಡೆ ಹೋದ್ವಿ, ಪಾಸ ತೊಗೊಂಡ್ವಿ, ಪಾರ್ಕಿಂಗ್ ಫೀಸ್ ಕಟ್ಟಿದ್ವಿ, ಎಲ್ಲ ಕಟ್ಟಿದ್ವಿ. ಅಲ್ಲಿ ಹೋಗಿ ಸ್ಟೆಪ್ ಮಾಡಿದ್ಮೇಲೆ ಹೊರಗಡೆ ಹೋಗ್ತಾ ಸೆಕ್ಯೂರಿಟಿ ಚೆಕ್ ತುಂಬ ಸ್ಟ್ರಿಕ್ಟ್ ಆಗಿತ್ತು, ನಮಗೆ ಬೇಜಾರಾಗೋದು. ನೋಡಿ, ಇದು ಪಾಂಡವ್ ನಗರ್ ಬಸ್ ಸ್ಟಾಪ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಪಾಂಡವ್ ನಗರ್ ಅಂತ. ನೆನ್ನೆ ಇಲ್ಲಿಗೆ ಆಲ್ಮೋಸ್ಟ್ ಒಂದು 4 ಸಲ ಬಂದು ಹೋಗಿದ್ದೀವಿ. ಈ ರೋಡಲ್ಲಿ ಇಲ್ಲಿ ರೈಟ್ ಸೈಡ್ ಒಳಗಡೆ ಹೋದರೆ ಅಲ್ಲೇ ನಾವು ಬೈಕ್ದು ಸೆಂಟ್ ಮಾಡಿದ್ದೀವಿ. ಇದು ಹೆಸರೇ ಗೊತ್ತಿರಲಿಲ್ಲ. ಇದು ಆ ಕಡೆ ಹಿಡಿಯೋದು ಅಕ್ಷರಧಾಮ್ ಅಂತ. ಇವಾಗ ಆಟೋದವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಯ್ತು ಇಲ್ಲಿ ಪಾಂಡವ್ ನಗರು ಬಸ್ ಸ್ಟಾಪ್ ಅಂತ. ಪಾಂಡವ್ ನಗರ ಅಂತಲೇ 2 ಇದೆ. ಪಾಂಡವ್ ನಗರ್, ಪಾಂಡವ್ ನಗರ್ ಬಸ್ ಸ್ಟಾಪ್.
ಬಸ್ ಚೆನ್ನಾಗಿಲ್ಲ, ಭಾರತ್ ಬೆನ್ಸು. ಕೇಳಿದ್ವಿ ए बड़ा बैग अंदर रखो यहाँ. ಅದು ತಗೊಂಡು ಹೋಗ್ಬೇಕು. ಹಾಂ 2 910 ಅಪ್ಪರ್ 726. ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ಹರ್ಕೊಂಬೋದು ಎಂತಿಲ್ಲ. ಚೆನ್ನಾಗೈತಲ್ಲ ಒಳಗಡೆ ಕಂಫರ್ಟಲ್ಲ. ಸೊ ನೋಡಿ ಫೈನಲಿ ಡೆಲ್ಲಿ ಟು ರಿಷಿಕೇಶ್ಗೆ ಬಸ್ ಬೋರ್ಡ್ ಆಗಿದ್ದೀವಿ. ಬಸ್ಸು ಸಖತ್ತಾಗಿದೆ. ಲಕ್ಷ್ಮೀ ಹಾಲಿಡೇಸ್ ಅಂತ 4.9 ರೇಟಿಂಗ್ ಇದೆ. ನಾನು ಟ್ರೈ ಮಾಡಿದೆ, ತುಂಬ ಬಸ್ಸಸ್ ನೋಡಿದೆ. ನನ್ನ ಮೇನ್ ಪ್ರಿಯಾರಿಟಿ ಅಲ್ಲಿಗೆ ಹೋಗಬೇಕಿತ್ತು. ಇಲ್ಲಿ ಎಷ್ಟೊತ್ತಿಗೆ ಬಿಡಲಿ, ಕೆಲವೊಂದು ಬಸ್ಸು 6 ಅವರ್ಸ್ ಜರ್ನಿ, 7 ಅವರ್ಸ್ ಜರ್ನಿ ಇತ್ತು, ಮತ್ತು ಕೆಲವೊಂದು 4 ಅವರ್ಸ್ ಜರ್ನಿ ಇತ್ತು. ಈ ಬಸ್ಸು ಜಸ್ಟ್ 4 ಅವರ್ಸಲ್ಲಿ ಹೋಗುತ್ತೆ ಅಂತ ಇತ್ತು. 7:35 ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗೋಷ್ಟರಲ್ಲಿ 11:15 ಆಗುತ್ತೆ ಅಂತ ಇತ್ತು. ಅಲ್ಲಿ ಏನಪ್ಪ ಅಂತ ಇತ್ತು. ಸೊ ನನ್ನ ಪ್ರಿಫರೆನ್ಸ್ ಆದಷ್ಟು ಬೇಗ ಹೋಗಬೇಕು ಅಂತ ಇತ್ತು. ಬಿಕಾಸ್ ಅಲ್ಲಿ ಹೋದರೆ ಟ್ರಾಫಿಕ್ ಇರುತ್ತೆ, ಚೆಕ್ಕಿನ್ ಹೋಗಬೇಕು, ಮತ್ತು ನಮ್ಮದು ಪ್ಲ್ಯಾನಿಂಗ್ ರಿವರ್ ರಾಫ್ಟಿಂಗ್ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅವೆಲ್ಲ ಕನ್ಸಿಡರೇಷನ್ ಮಾಡಿಕೊಂಡು ಆದಷ್ಟು ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಒಳ್ಳೆ ಬಸ್ ಸಿಕ್ತು. ಪ್ರೈಸ್ ಕೂಡ ನನ್ನ ಪ್ರಕಾರ ಬೇರೆ ಬಸ್ಸೆಲ್ಲ ಟ್ರೈ ಮಾಡಿದೆ. 1000 ರೂಪಾಯಿ, 1,500 ರೂಪಾಯಿ ಎಲ್ಲ ಇತ್ತು. 450 ರೂಪಾಯಿನೂ ಸ್ಟಾರ್ಟ್ ಆಗ್ತಾಯಿತ್ತು. ನಾನು 470 ರೂಪಾಯಿ, 80 ರೂಪಾಯಿಗೆ ಸೆಮಿ ಸ್ಲೀಪರ್ ಇತ್ತು. ಇದು 570 ರುಪೀಸ್ ಪರ್ ಹೆಡ್ಡು. 570ನೋ ಎಷ್ಟೋ ಇತ್ತು. ಪ್ಲಸ್ ಎಕ್ಸ್ಟ್ರಾ ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದೆ. ಎಕ್ಸ್ಟ್ರಾ ಸರ್ವಿಸ್ ಚಾರ್ಜಸ್ ಎಲ್ಲ ಬರ್ತವೆ, 100-150 ರೂಪಾಯಿ. ಸೊ ಟೋಟಲಾಗಿ 1800 ರೂಪಾಯಿ ಆಯಿತು ಇಬ್ಬರಿಗೆ ಫ್ರಮ್ ಡೆಲ್ಲಿ ಟು ರಿಷಿಕೇಶು. ಬಟ್ ಬಸ್ ಚೆನ್ನಾಗಿದೆ, ಫುಲ್ AC. ಥ್ಯಾಂಕ್ ಯು. ನೋಡಿ ವಾಟರ್ ಬ್ರೇತ್ ಅಂದ್ಕೊಟ್ಟಿದ್ದಾರೆ. ಪತಾಂಜಲಿ ಅಂತೆ, ಪತಾಂಜಲಿ. ಇದ್ರಲ್ಲೂ ಆಯುರ್ವೇದನ, ಅಲ್ಲೊಂದು ವಾಟರ್ ಇದೆ ಆಲ್ರೆಡಿ. ಸೊ ಬಸ್ ಮಾತ್ರ ಕಂಫರ್ಟಬಲ್ ಆಗಿದೆ. ವಾಟರ್ ಸ್ಟ್ಯಾಂಡ್ ಕೊಟ್ಟರು. ಪ್ಲಸ್ ನೋಡಿ ಕುಷನ್ ಕೂಡ ಚೆನ್ನಾಗಿದೆ ರೆಸ್ಟ್ ಮಾಡೋದಕ್ಕೆ. ಇಲ್ಲಿ ಬ್ಯಾಕ್ ಸೈಡ್ ಕುಷನ್ನು ವಿತ್ AC ಎಲ್ಲ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟರ್ ಬೇರೆ ಇದೆ. ಬರೀ ಇದು ಮೊಬೈಲಿಗೆ ಮಾತ್ರ, ಲ್ಯಾಪ್ಟಾಪ್ ಎಲ್ಲ ಆಗಲ್ಲ. ಲ್ಯಾಪ್ಟಾಪ್ ಚಾರ್ಜರ್ ಇಲ್ಲಲ್ಲ. ಮೊಬೈಲ್ ಚಾರ್ಜ್ ಇರಬೇಕು ಇಲ್ಲಿ. ಸೊ ದೊಡ್ಡ ಬ್ಯಾಗ್ ಕೆಳಗಡೆ ಹಾಕ್ಬಿಟ್ಟೆ ಮೇಲೆ 2 ಬ್ಯಾಗ್ ಇಟ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಮೋಸ್ಟ್ಲಿ ಸ್ಟಾಪ್ ಮಾಡಲ್ಲ ಅವರು. ಸೊ ಈ ಥರ ಟೈಮ್ಗೋಸ್ಕರನೇ ನಮ್ಮ ಬ್ರೇಕ್ಫಾಸ್ಟಿಗೆ ಬೇಕು ಅಂತಲೇ ಒಂದು ಬ್ಯಾಗ್ ಫುಲ್ಲು ಪ್ಯಾಕ್ ಆಗಿದೆ, ಏನೇನು ಬೇಕು ಎಲ್ಲ. ಸೊ ಆವಾಗಲೇ ಹೇಳ್ತಾ ಇದ್ದೆ, ನಾವು ಯಾಕೆ ಬಸ್ ಇವಾಗ ಹೋಗ್ತಾ ಇದ್ದೀವಿ. ಟ್ರೈನ್ ಆ್ಯಕ್ಚುಲಿ 1.5 ಮಂತ್ ಬ್ಯಾಕು ನಾವು ಟ್ರಿಪ್ ಯಾವಾಗ ಪ್ಲ್ಯಾನ್ ಮಾಡಿದ್ವೋ ಆವಾಗಲೇ ಫ್ರಮ್ A to Z ಸ್ಟಾರ್ಟಿಂಗ್ ಟು ಎಂಡ್ ಜರ್ನಿ, ಬ್ಯಾಂಗ್ಳೂರಿಂದ ಮತ್ತು ಮಂಗ್ಳೂರು ಬರೋವರೆಗೂ ಪ್ರತಿಯೊಂದು ಟ್ರೈನು ಮತ್ತು ಬಸ್ಸು ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ. ಬಟ್ ಡೆಲ್ಲಿ ಟು ರಿಷಿಕೇಶ್ ಮಾತ್ರ ನಾವು ಬುಕ್ ಮಾಡಿದಾಗ ವೆಯ್ಟಿಂಗ್ ಲಿಸ್ಟು 31-32 ಇತ್ತು. ಟಿಕೆಟ್ಸೇ ಇರಲಿಲ್ಲ. 1.5 ಮಂತ್ ಬ್ಯಾಕೇ ಟ್ರೈನ್ ಬುಕ್ ಮಾಡಿದ್ವಿ ಡೆಲ್ಲಿ ಟು ರಿಷಿಕೇಶು. ವೆಯ್ಟಿಂಗ್ ಲಿಸ್ಟು 31-32 ಇತ್ತು. ಲಾಸ್ಟ್ ಮಿನಿಟ್ವರೆಗೂ ನನ್ನ ಮಕ್ಕಳು ಕನ್ಫರ್ಮ್ ಕೂಡ ಮಾಡಿಲ್ಲ, ಕ್ಯಾನ್ಸಲ್ ಕೂಡ ಮಾಡಿಲ್ಲ. ನಾವು ನಿನ್ನೆ ರಾತ್ರಿ 10:30ವರೆಗೂ ವೆಯ್ಟ್ ಮಾಡಿದ್ದೀವಿ, ನಮ್ಮದು ಕನ್ಫರ್ಮ್ ಆಗುತ್ತೆ. 31-32ರಿಂದ ನಮ್ಮ ವೆಯ್ಟಿಂಗ್ ಲಿಸ್ಟು 12:13ಕ್ಕೆ ಬಂದಿದೆ. 12:13ಕ್ಕೆ ಬಂದು ರಾತ್ರಿ 10:30ನಲ್ಲಿ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ನಾನು ಮೊಬೈಲಲ್ಲಿ ಮತ್ತೆ ಟ್ರೈ ಮಾಡಿದೆ ಮೇಕ್ ಮೈ ಟ್ರಿಪ್ಪಲ್ಲಿ. ಯೂಶ್ವಲಿ ಬಸ್ಸು ಮತ್ತು ಟ್ರೈನೆಲ್ಲ ಬುಕ್ ಮಾಡಿದ್ರೆ ಮೇಕ್ ಮೈ ಟ್ರಿಪ್ ಯೂಸ್ ಮಾಡ್ತೀನಿ. ಸೊ ಅದ್ರಲ್ಲಿ ಟ್ರೈ ಮಾಡಿದ್ದಕ್ಕೆ ಮಲ್ಟಿಪಲ್ ಆಪ್ಷನ್ಸ್ ಇತ್ತು. ಬೇಜನ್ ಬಸ್ಸಸ್ ಹೋಗುತ್ತೆ ಫ್ರಮ್ ಡೆಲ್ಲಿ ಟು ರಿಷಿಕೇಶು. 1-2 ಅಲ್ಲ, ಸುಮಾರು ಒಂದು
25-30 ಬಸ್ ಮೇಲೆ ನೋಡಿದೆ ಆಪ್ಷನ್ಸ್ ನಾನು. ಸೊ ಅದರಲ್ಲಿ ನನಗಿದು ಟೈಮಿಂಗ್ಸು ಪ್ಲಸ್ ಕಾಸ್ಟ್ ಎರಡೂ ಬೆಸ್ಟ್ ಅನಿಸ್ತು. ಸೊ ಇದು ಬುಕ್ ಮಾಡಿದೆ ನಾನು, ಲಕ್ಷ್ಮಿ ಹಾಲಿಡೇಸ್ ಅಂತ ಬಸ್ಸಸ್ ಟೂರ್ಸು, ಭಾರತ್ ಬೆಂಜ್ ಬಸ್ ಇದೆ, ಸಖತ್ತಾಗಿದೆ. ಇದು ಬುಕ್ ಮಾಡಿದೆ, 1200 ರೂಪಾಯಿ ಆಯಿತು. ನೋಡೋಣ ಬನ್ನಿ ನೆಕ್ಸ್ಟ್ ಬಟ್ ಇದೊಂದು ಬೇಜಾರಾಯಿತು ನನಗೆ, ಆ ಟ್ರೈನ್ ಲಾಸ್ಟ್ ಮಿನಿಟ್ವರೆಗೂ ಇಟ್ಕೊಂಡು ಕ್ಯಾನ್ಸಲ್ ಮಾಡಿದ್ರಲ್ಲ ಇಂಡಿಯನ್ ರೈಲ್ವೇಸು. ಇದನ್ನೇ ಹೇಳೋದು, ನಾವು ಎಷ್ಟೇ ಪ್ಲ್ಯಾನ್ಡಾಗಿ ಮಾಡಿದ್ರು, ಎಷ್ಟೇ ನಾವು ಪ್ರಿಪೇರ್ಡ್ ಆಗಿದ್ರು ಈ ಥರ ಆಗ್ಬಿಡ್ತವೆ. ಸೊ ಕೆಲವ್ರು ಅಂತಾರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು, ಪ್ರಾಪರಾಗಿ ಹಂಗಿರ್ಬೇಕು. ಟ್ರಾವೆಲಿಂಗ್ ಪ್ಲ್ಯಾನಿಂಗ್ ಪ್ರಕಾರ ಪ್ರತಿಯೊಂದು ನಡೆಯಲ್ಲ. ಎಲ್ಲೋ ಔಟ್ ಆಫ್ 100% ಒಂದು 40-50% ಮಾತ್ರ ಪ್ಲ್ಯಾನಿಂಗ್ ಪ್ರಕಾರ ನಡೆಯೋದು. ಇನ್ನೆಲ್ಲ ವಿ ಹ್ಯಾವ್ ಟು ಕೀಪ್ ಚೇಂಜಿಂಗು. ಪ್ಲ್ಯಾನ್ ಎ ಹೋದರೆ ಪ್ಲ್ಯಾನ್ ಬಿ ಮಾಡ್ಕೊತಾನೇ ಇರಬೇಕು. ಸೊ ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್ ಸೋ ಫಾರು. ಬಟ್ ಡೆಲ್ಲಿ ವಾಸ್ ಸೂಪರ್. ಎಲ್ಲ ಚೆನ್ನಾಗಿತ್ತು, ಜನ ಚೆನ್ನಾಗಿದ್ರು, ಆಟೋ ಡ್ರೈವರ್ಸ್ ಅಂತ ಸಖತ್ ಇಷ್ಟ ಆಗೋದು ನನಗೆ. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಅವ್ರು ರೆಸ್ಪೆಕ್ಟ್, ಹೆಂಗೆ ನಮಗೆ ಒಂದು ಅಡ್ರೆಸ್ ಕೇಳಿದ್ರೆ, ಒಂದು ಇದು ಕೇಳಿದ್ರೆ ಮಾಡ್ತಾರೋ, ಅದೇ ಥರ ಪ್ರತಿಯೊಂದು ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅವ್ರ ಹತ್ರ, ಅವ್ರು ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ರು. ನನಗೂ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಇನ್ನು ಆನ್ ದ ವೇ ಇನ್ನು ಹೋಗ್ತಾ ಹಂಗೆ ಮಾತಾಡಿಕೊಂಡು ಸೀನರೀಸ್ ನೋಡ್ಕೊಂಡು ಹೋಗೋಣ. ಇನ್ನೊಂದು ವಿಷಯ ಹೇಳಬೇಕು ಡೆಲ್ಲಿ ಬಗ್ಗೆ. ಡೆಲ್ಲಿನಲ್ಲಿ ಆಲ್ಮೋಸ್ಟ್ ನಾವು ಆಗ್ರಾಯಿಂದ ನೋಡ್ಕೊಂಡೇ ಬರ್ತಾಯಿದ್ದೀವಿ, ಎಂಟ್ರಿ ಆದಾಗ ನೋಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ ಇಲ್ಲೆಲ್ಲ ನೀವು ಮನೆಗಳು ನೋಡಿದ್ರೆ ಫ್ರಂಟ್ ಮಾತ್ರ ಪ್ಲಾಸ್ಟಿಂಗು ಸುಣ್ಣ ಹೊಡೆದವ್ರು ಅಷ್ಟೇ. ಸೈಡಲ್ಲೆಲ್ಲ ಇವರು ಯೂಶ್ವಲಿ ಪ್ಲಾಸ್ಟಿಂಗೇ ಮಾಡ್ಕೊಳ್ಳೋಲ್ಲ. ಅಂದರೆ ಏನಕ್ಕೆ ಅಂದರೆ ಜುಗ್ಗುರಂತೆ ಕಾಸು ಉಳಿಸ್ಕೋಬೇಕು ಅಂದ್ಬಿಟ್ಟು ಇಲ್ಲಿ ಯಾರ ಮನೆಗಳಿಗೂ ಯಾರು ಇದಕ್ಕೂ ಪ್ಲಾಸ್ಟಿಂಗೇ ಇಲ್ಲ. ನೋಡ್ಬೋದು ನೀವು ಬೇಕಾದ್ರೆ ABS ಇಂಜಿನಿಯರಿಂಗ್ ಕಾಲೇಜ್. ಸುಮ್ಮನೆ ಪ್ರೊಫೆಷ್ನಲ್ ಬಿಲ್ಡಿಂಗ್ಸು, ಆಫೀಸ್ಗಳು ಈ ಥರದಕ್ಕೆ ಮಾತ್ರ ಪ್ಲಾಸ್ಟಿಂಗ್ ಮಾಡ್ಕೊಂಡಿರೋದು. ನೀವು ಯಾವುದೇ ಗಲ್ಲಿಗಳಿಗೆ ಹೋಗಿ ಯಾವುದೇ ಇದಕ್ಕೆ ಹೋದ್ರೂ ಆ ಗಲ್ಲಿಗಳೆಲ್ಲ ಪ್ಲಾಸ್ಟಿಂಗೇ ಮಾಡ್ಕೊಂಡಿರೋಣ. ನೋಡಿ ಸ್ಟ್ರೈಟಾಗಿ ಕಾಣಿಸ್ತಿದೆ, ಝೂಮ್ ಮಾಡೋಕ್ಕಾಗಲ್ಲ ಗೋಪುರದಲ್ಲಿ, ಅಲ್ಲಿ ಸ್ಟ್ರೈಟಾಗೆಲ್ಲ ಇದ್ದಾವೆ, ಅದೆಲ್ಲ ಪ್ಲಾಸ್ಟಿಂಗೇ ಇಲ್ಲ ಮನೆಗಳು. ನೋಡಿ ದಿಸ್ ಈಸ್ ವೈ ಇಟ್ ಈಸ್ ರಿಕ್ವೈರ್ಡ್ ಟು ಕ್ಯಾರಿ ಸ್ನ್ಯಾಕ್ಸು. ಬಿಕಾಸ್ ನಮಗೆ ಇವಾಗ ಮಾರ್ನಿಂಗು ನಾವು ಚೆಕ್ಔಟ್ ಮಾಡಿದೆ 6 ಗಂಟೆಗೆ. ಚೆಕ್ಔಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಬಸ್ ಸ್ಟಾಪ್ ಬಂದುಬಿಟ್ರಿ. ಮತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿದ್ದಿದ್ರೆ ನಮಗೆ ಬಸ್ ಮಿಸ್ ಆಗೋಯ್ತು ಅಂದರೆ ಮತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬ್ಯಾಗ್ ಫುಲ್ ಆಫ್ ಸ್ನ್ಯಾಕ್ಸು ರೆಡಿ ಆಗಿದೆ. ಇದೇ ನಮ್ಮ ಬ್ರೇಕ್ಫಾಸ್ಟ್. ಇದರಲ್ಲಿ ನಮ್ಮ ಬಿಸ್ಕೆಟ್ ಎತ್ಕೊಂಡ್ರಿ, ಖಾರ ತಿಂತಾಯಿದ್ದೀರಿ, ಆಯಿಲ್ ಫುಡ್ಡು. ಬಟ್ ಮನೆ ಹತ್ರ ತೊಗೊಂಡಿರೋದು ಲೈಫ್ ಸೇವಿಯರು. ಇದೆಲ್ಲ ತೊಗೊಂಡು ಹೋಗೋದಕ್ಕೂ ನಮ್ಗೆ ಅಷ್ಟು ಟೈಮ್ ಇರೋಲ್ಲ. ಸೊ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೆ ಟ್ರಾವೆಲ್ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ತಿನ್ಕೊಂಡು ಫುಡ್ ಸಿಗುತ್ತೆ ಋಷಿಕೇಶಲ್ಲಿ, ಟ್ರಾಫಿಕ್ ಜಾಮ್ ಆಯಿತು, ಹೊಟ್ಟೆ ಎಷ್ಟಿತ್ತು, ಅವಾಗ ಅಟ್ಲೀಸ್ಟ್ ಇರುತ್ತೆ ಒಂದು 5 hours ಟ್ರಾಫಿಕ್ ಜಾಮ್ ಹತ್ರ ಆದರೆ. ಇವಾಗ ಕೇದಾರ್ನಾಥ್ಗೆ ಹೋದ್ರು ಅಷ್ಟೇ, ಅಲ್ಲೆಲ್ಲ ಇವಾಗೆಲ್ಲ ಅಪ್ಡೇಟ್ಸ್ ಹೆಂಗಿದೆ ಅಂದರೆ ಫುಲ್ ಟ್ರಾಫಿಕ್ಕು, ಜನ 12 hours 15 hours ನಿಂತ್ಕೊಂಡಿದ್ದೀವಿ ಅಂತಾರೆ. ಈ ಬಸ್ಸಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ತಿನ್ನಬೇಕು, ಹೊಟ್ಟೆ ಹಸ್ವಾಯ್ತು, ಏನು ತಿನ್ನಬೇಕವಾಗ? ಸೊ ಇಟ್ ಇಸ್ ರಿಕ್ವೈರ್ಡ್ ಟು ಕ್ಯಾರಿ ಯುವರ್ ಸ್ನ್ಯಾಕ್ಸ್. ಚಾಕ್ಲೇಟ್ಸ್ ಇದೆ, ಬಿಸ್ಕೆಟ್ಸ್ ಇದೆ, ಖಾರ ಇದೆ, ಎಲ್ಲ ಇದೆ. ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಲ್ಲ ಅಂದ್ಕೊಂಡೆ, ಬಟ್ ಸ್ಟಾಪ್ ಮಾಡಿದ್ರು. ನೋಡಿ ಅಲ್ಲಿ ಬಸ್ ನಿಂತ್ಕೊಂಡಿದೆ. ಬಸ್ ಒಂದು ಸಹ ಕಂಫರ್ಟಬಲ್ ಆಗಿದೆ. ಬಟ್ ಏನಪ್ಪ ಅಂದರೆ ಟ್ರೈನಲ್ಲಿ ಕುಲ್ಕಲ್ಲ, ಇದು ಕುಲ್ಕುತ್ತೆ. ಎಷ್ಟೇ ಮಲ್ಟಿ ಆ್ಯಕ್ಟಲ್ಲಿದ್ದರೂ, ಎಷ್ಟೇ ಓಲ್ವೋ ಬೆಂಜ್ ಆದ್ರೂ ಬಸ್ ಅಂದರೆ ಕುಲ್ಕುತ್ತೆ, ಸ್ವಲ್ಪ ಆದರೂ ಕುಲ್ಕುತ್ತೆ. ಒಳ್ಳೆ ಕಡೆ ಸ್ಟಾಪ್ ಮಾಡಿದ್ದಾನೆ. ಆಲ್ರೆಡಿ ತಿಂದ್ಬಿಟ್ಟಿದ್ದೀವಲ್ಲ, ಸೊ ಚೋಲೆ ಭತ್ತೂರ ತಗೊಳ್ಳೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ನೋಡೋಣ. ನಮ್ಮ ಸೌತ್ ಇಂಡಿಯನ್ ಫುಡ್ ಏನೇ ಆರ್ಡ್ರ್ ಮಾಡಿದ್ರು ಎಲ್ಲ ಕಾಸ್ಟ್ಲಿನೇ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಎಕ್ಸ್ಟ್ರಾ ಕುಲ್ಚಾ. ಇಲ್ಲಿಂದ ಏನು ಸಿಗ್ತಾ ಇಲ್ವಲ್ಲ. ನೋಡಿಲಿ ಮೆನು ನೋಡಿ, ಇಡ್ಲಿ ವಡ ಸಾಂಬಾರು, ಇಡ್ಲಿ ಸಾಂಬಾರು, ಬರೀ ಇಡ್ಲಿ ಸಾಂಬಾರಿಗೆ 149, ವಡ ಸಾಂಬಾರಿಗೆ 149, ಇಡ್ಲಿ ವಡ ಸಾಂಬಾರು, ಬರೀ ಒಂದು ಇಡ್ಲಿ ಒಂದು ವಡ ಸಾಂಬಾರಿಗೆ 149. ನಮ್ಮ ದೋಸೆ, ಒಂದು ದೋಸೆ 180 rupees ಅಂತೆ. ಅಯ್ಯೋ ತಪ್ಪಂ. ಅಯ್ಯೋ ದೇವರೇ. ಆಲ್ಮೋಸ್ಟು ನಮ್ಮ ಅದು ಡೆಲ್ಲಿ ಬಿಟ್ಟಾಗ 7:30 ಆಗಿತ್ತು.
ರಿಷಿಕೇಶ್ ರೀಚಿಂಗ್ ಟೈಮು ಈ ಬಸ್ ಪ್ರಕಾರ ಶೆಡ್ಯೂಲ್ ಟೈಮು 11:30 ಒಳಗಡೆ ಇರಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ NH 334 ಎಲ್ಲ ಏನದು ಮುಫಾಸರ್ ನಗರಿಂದ ಮುಂದೆ ಬಂದು ಸ್ವಲ್ಪ ದೂರ ಅಲ್ಲಿ ಹೈವೇ ಕಂಪ್ಲೀಟ್ಲಿ ಬ್ಲಾಕ್ ಮಾಡಿಬಿಟ್ಟು ಆಲ್ಮೋಸ್ಟ್ 3 to 4 hours ಡಿಲೇ ಆಯಿತು. 11:30 ಇರಬೇಕಾದವರು ಈಗ ನೋಡಿ 2 ಗಂಟೆ ಆಗಿತ್ತು, 2:15 ಆಗ್ತಿದೆ. ಇನ್ನು ಹರಿದ್ವಾರ ಕೂಡ ರೀಚ್ ಆಗಿಲ್ಲ ನಾವು. ಇನ್ನು ನಾವು ಹರಿದ್ವಾರ್ಗೆ ಹೋಗಿ ಹರಿದ್ವಾರಿಂದ ರಿಷಿಕೇಶ್ಗೆ ಹೋಗಿ ರಿಷಿಕೇಶಿಂದ ನಮ್ಮ ಸ್ಟೇಗೆ 13 ಕಿಲೋಮೀಟ್ರ್ ಇದೆ. ಅಯ್ಯೋ, ಅನ್ಯಾಯವಾಗಿ ನಮ್ಮದು ರಾಫ್ಟಿಂಗ್ ಪ್ಲ್ಯಾನು ಹಾಳಾಗೋ ಥರ ಇದೆ. ಬಿಕಾಸ್ ನಮಗೆ ಟೈಮ್ ಇಲ್ಲ. ಇಲ್ಲಿ ಒಂದೇ ದಿನ ನಾವು ಸ್ಟೇ ಪ್ಲ್ಯಾನ್ ಮಾಡಿರೋದು. ಲಂಚ್ 2ರಿಂದ 1 ಗಂಟೆಯಿಂದ 2 ಗಂಟೆವರೆಗೂ ಲಂಚ್ ಇತ್ತು. ಲಂಚು ಹಾಳಾಗೋಯ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಕ್ಕೆ ಬದುಕೊಂಡಿದ್ದೀರಿ, ಇಲ್ಲ ಅಂದಿದ್ರೆ ಅರ್ಧ ಜೀವ ಬಾಯಿಗೆ ಬಂದಿರೋದು. 1 ಗಂಟೆಯಿಂದ 2 ಗಂಟೆಗೂ ಬಫೆಟ್ ಲಂಚ್ ಇತ್ತು ಇದು ರೆಸಾರ್ಟಲ್ಲಿ, ಅದು ಹೋಯ್ತು ಅಂದ್ಕೊಳ್ಳಿ. ರಾಫ್ಟಿಂಗ್ ಇತ್ತು. ರಾಫ್ಟಿಂಗ್ 4 PM ಲಾಸ್ಟ್ ಅಂತೆ. ರಾಫ್ಟಿಂಗು ಹೋಯ್ತು. ಗಂಗಾ ಆರತಿ ಸಾಯಂಕಾಲ 5:30ಇಂದ 6 ಗಂಟೆಗೆ ಇರುತ್ತೆ. ಇವಾಗ ನೋಡಬೇಕು ಸ್ಟೇ ರೀಚ್ ಆಗೋಷ್ಟು ಎಷ್ಟೊತ್ತಾಗುತ್ತೋ, ಮತ್ತು ನಾವು ಹೋಗಿ ಮತ್ತೆ ಬರೋಕ್ಕೆಲ್ಲ ಏನಾಗುತ್ತೋ ಅಂತ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡಬೇಕು. ಬಿಕಾಸ್ ಲಗೇಜ್ ಇದೆಯಲ್ಲ, ಲಗೇಜ್ ಇಲ್ಲ ಅಂದಿದ್ರೆ ನಾವು ಡೈರೆಕ್ಟಾಗಿ ಇಲ್ಲೇ ನೋಡ್ಕೊಂಡು ಹೋಗ್ಬಿಡ್ತಾಯಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಲಗೇಜ್ ಇದೆ. ಸೊ ನೋಡೋಣ. ಅದು ಪಾಪ ಅವ್ನು ಬಸ್ಸವನು ಹೈವೇನಲ್ಲಿ ಬರ್ತಾಯಿಲ್ಲ. ಹೈವೇಯಿಂದ ಡೈವರ್ಷನ್ ತೊಗೊಂಡು ಗಲ್ಲಿ ರೋಡಲ್ಲಿ ತೊಗೊಂಡು ಫುಲ್ಲು ಸುತ್ತಾಕೊಂಬರ್ತಿದ್ದಾನೆ ಟ್ರಾಫಿಕ್ ಜಾಮ್ ಆಗಿರೋದಕ್ಕೆ. ದೊಡ್ಡ ಬಸ್ಸು, ನಮ್ಮನ್ನಂತೂ ಇಷ್ಟು ದೊಡ್ಡ ಬಸ್ಸು ಕುಲ್ಕಾಡಿಸ್ತಿದೆ ಹಳ್ಳಿ ರೋಡಲ್ಲಿ. ಶಿವಪುರಿ ಹೋಗಬೇಕು. ಇಲ್ಲಿಂದ ಆಟೋ ಹಿಡ್ಕೊಂಡು ಹೋಗ್ಬಿಟ್ರಿ. ಅಲ್ಲಿಂದ ಆಮೇಲೆ ಹರಿದ್ವಾರ್ ಬಸ್ ಸ್ಟಾಪಿಂದ ಶಿವಪುರಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಲೋ, ಹೋಗ್ಬಿಡೋಣ. ಅದೇ हम लोग शिवपुरी जाना आता है. शिवपुरी जाना. कितनी सवारी है सर? 2 लोग. शिवपुरी, हाँ, शिवपुरी रानीपुर मोड़ पर है. रानीपुर मोड़ है सर वो. ऋषिकेश से शिवपुरी वहाँ से 12 किलोमीटर है. हाँ जी सर. आता है. चंडी चौक को छोड़ेंगे सर. हम चंडी चौक छोड़ेंगे, वहाँ से आपको ऑटो मिलेगा. कितना दूर है? वहाँ से 30 किलोमीटर. 30 किलोमीटर. हाँ, वहाँ से 30 किलोमीटर. वहाँ से ऑटो मिलेगी. कितना होगा ऑटो वहाँ से? ऑटो वाला लेगा 70 रुपये. 70 एक मेंबर का 70 रुपये रहेगा. 70 रुपीज़. 70 रुपीज़. हाँ जी सर, 70 फीस लेगा एक मेंबर का. यहाँ से बस स्टॉप का कितना? बस से जाओगे? ಎಲ್ಲ ಅವನು ಬಸ್ ಸ್ಟಾಪ್ ಬಿಡ್ತಾರಂತ. ಸ್ಟಾಪ್ ಬಿಟ್ಟರೆ ತಿರ್ಗಿ ಅಲ್ಲಿಂದ ಬೇಗ ಆಟೋ ಹಿಡ್ಕೊಂಡು ಹೋಗ್ಬೇಕಂತ ನಾವು ಶಿವಪುರಿ ನಮ್ಮ. So unfortunately we can't do anything right now. This is how travel works. I mean, ಕೆಲವರು ಅಲ್ಲಿ ಅವ್ರ ಮೇಲೆ ಎಗರಾಡ್ತಾ ಇದ್ರು, ಬಸ್ಸವ್ರ ಮೇಲೆ. ಅದಿಂಗೆ ಸ್ಟಾಪ್ ಮಾಡಿಬಿಟ್ರಿ ನೀವು ನಮ್ಮನ್ನು ಅಲ್ಲಿ ಬಿಡ್ದಿರಾ ಅಂತ. ಅವರು ಏನು ಮಾಡ್ತಾರೆ ಪಾಪ, ಬಸ್ಸು ಫುಲ್ ಟ್ರಾಫಿಕ್ ಇರುತ್ತೆ, ದೊಡ್ಡ ವೆಹಿಕಲ್ಲು. ಆಲ್ರೆಡಿ ಅವರು ಎಲ್ಲೋ ಸ್ಟಾಪ್ಕೊಂಡು ಇಷ್ಟು ಬೇಗ ಬಂದರು. ಬೇರೆ ವೆಹಿಕಲ್ಸ್ ಆಗಿದ್ರೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಂದಿಲ್ಲಿ ಸ್ಟಾಪ್ ಮಾಡಿಬಿಟ್ರು. 2 ಗಂಟೆ ಮುಂದೆ ಹೋಗೋಕ್ಕಾಗಲ್ಲ, ವಿ ಕಾಂಟ್ ಡು ಎನಿಥಿಂಗ್ ಫಾರ್ ದಟ್. ಮುಂದೆ ಹೋಗಿ ತರ್ಲಾಕೊಂಡ್ಬಿಡ್ತೀವಿ ನಾನು. ಸಣ್ಣ ವೆಹಿಕಲ್ಸ್ ಆದರೆ ನುಗ್ಗಿಸ್ಕೊಂಡು ಹೋಗ್ಬಿಡ್ತಾರೆ, ದೊಡ್ಡ ವೆಹಿಕಲ್ಸ್ ಆಗಲ್ಲ. ಸೊ ಅದೇ ನೋಡಿ ಇಲ್ಲಿರೋ ವೆಹಿಕಲ್ಸ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ನಾವಿವಾಗ ಹರಿದ್ವಾರ್ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಆಟೋ ಹಿಡ್ಕೊಂಡು ನಾವು ಶಿವಪುರಿಗೆ ಹೋಗ್ಬೇಕಷ್ಟೇ. ಬೇರೆ ವಿಧಿನೇ ಇಲ್ಲ ನಮಗೆ. ಪ್ರತಿಯೊಂದು ಒಂದು ಎಕ್ಸ್ಪೀರಿಯೆನ್ಸು. ಇವಾಗ ನೋಡಿ ಏನು ಮಾಡೋಕ್ಕಾಗಲ್ಲ, ಆಟೋ ಹಿಡ್ಕೊಂಡಿದ್ವಿ, ಎಲೆಕ್ಟ್ರಿಕ್ ಆಟೋ ಇದು ತೊಗೊಂಡು ಹೋಗ್ತಿದ್ದೆ. ಹರಿದ್ವಾರ್ಗೆ ಹೋಗ್ಬಿಟ್ಟು ಅಲ್ಲಿ ಆಟೋದಲ್ಲಿ ಕೇಳಬೇಕು ಎಷ್ಟು ತೊಗೋತಾರೆ ಅಂತ. ಬಸ್ ತೊಗೋತೀವಿ ಅಂತ ಹೇಳಿದ್ರೆ ಪಕ್ಕ ಬಸ್ ಕೂಡ ಹೋಗಲ್ಲ. ಬಿಕಾಸ್ ಬಸ್ ಕೂಡ ನೋಡಿ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ಬಸ್ಸು. ಅವಾಗಲೇ ಬಸ್ ಸ್ಟಾಪ್ ಹತ್ರ ಬೇಡಾಡ್ತಾಯಿದ್ರು, ಬನ್ನಿ ಅಂತ. ಆಟೋ ಹತ್ಕೊಂಡ್ರಿ, ಆ ಸಣ್ಣದ ಆಟೋ ನೋಡಿದ ಆಟೋದಲ್ಲಿ ಕರ್ಕೊಂಡ್ಬಿಟ್ಟು ಮೈನ್ ರೋಡ್ವರೆಗೂ ಬಂದ. ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಬಂದಿರಬೇಕು. ಬಂದ್ಬಿಟ್ಟು ಈಗ ನೋಡಿ ಈ ಆಟೋ ಕಾಣಿಸ್ಬಿಟ್ಟು ನೀನು ಹೋಗ್ತಿದ್ಯಾ ಅಂದ್ಬಿಟ್ಟು ಈ ಆಟೋಗೆ ಹಚ್ಬಿಟ್ಟ. ಈ ಆಟೋ ಹೋಗುತ್ತೆ ಅಂದ್ಬಿಟ್ಟು ಹಚ್ಬಿಟ್ಟು ಬರೀ ಅರ್ಧ 3/4 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳ್ತವನೆ. 200 ರೂಪಾಯಿ ಕೊಡು ಅಂತ. ಆಮೇಲೆ ಹೋಗಲ್ಲಿ ಚಿಕ್ಕ ಮುಚ್ಕೊಳ್ಳೋ ನೀರಿಗೆ 100 ರೂಪಾಯಿ ಕೊಡು ಅಂತ ಕೇಳಿದೆ. ಆಮೇಲೆ ನಾನು ಕೇಳಿದ್ರೆ 70 ರುಪೀಸು, ಅದು 78 ರುಪೀಸ್ ಕಿತ್ಕೊಂಡು ಹೋದ. ಇವರು ನೋಡಿ ನಮ್ಮದು ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು 1000 ರೂಪಾಯಿ ಕೇಳ್ತವ್ರೆ ಇಲ್ಲಿಂದ ರಿಷಿಕೇಶ್ಗೆ.
ರಿಷಿಕೇಶ್ಗೆ ಹೋಗಬೇಕು ಅಂತ ಇರಬೇಕು ಅಂದರೆ 1000 ರೂಪಾಯಿ ಅಂತೆ. ನಾವು ಎಲ್ಲಿ ಇವಾಗ ಡೆಲ್ಲಿಯಿಂದ ಹರಿದ್ವಾರ ರಿಷಿಕೇಶಿಗೆ ಬರೋಕ್ಕೇ ಬಸ್ AC ಬಸ್ಗೆ 600 ರೂಪಾಯಿ ಬಸ್ ಟಿಕೆಟು AC ಬಸ್ಗೆ. ಇವರು ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಅವರು 1000 ರೂಪಾಯಿ ಕೇಳ್ತಾರೆ. ದೇ ಜಸ್ಟ್ ಟೇಕಿಂಗ್ ದ ಅಡ್ವಾಂಟೇಜ್ ಆಫ್ ಸಿಚುವೇಶನ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಪಾಸಿಬಲ್ಲೇ ಇಲ್ಲ. ಕೈಯಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಅಮೌಂಟು. ಅವ್ರು ಎಷ್ಟು ಕೇಳಿದ್ರು ಕೊಡ್ತಾ ಇರಬೇಕು, ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಅಂದರೆ ಈಗ ಎಷ್ಟು ಗೊತ್ತಾ, 3 ಗಂಟೆ ಆಗೋದು. 11 ಗಂಟೆಗೆ ಹೋಗಬೇಕಾಗಿದ್ದೇವೆ ನಾವು. 3 ಗಂಟೆ ಆದರೂ ಇನ್ನು ಹರಿದ್ವಾರ ನಾವು ಕ್ರಾಸೇ ಮಾಡಿಲ್ಲ. ಇನ್ನು ಹರಿದ್ವಾರ ಮುಂದೆಗಡೆ ಇದೆ, ಹರಿದ್ವಾರ ಕೂಡ ನಾವು ಓ ಗುರುವೇ, ಇಲ್ಲಿ ಬಂದು ರೀಚ್ ಆಗೋದಕ್ಕೆ ನರ್ಕ ತೋರಿಸ್ಬಿಟ್ಟಿದ್ಯಾ. ಹಾಂ, ಈಗ ರಿಷಿಕೇಶಿಗೆ ಬಂದು ರಿಷಿಕೇಶಿಂದ ಶಿವಪುರಿ ನಮ್ಮದು ಸ್ಟೇ ಇರೋದು, ಅಲ್ಲಿಗೆ ಬರಬೇಕು ಅಂತ ನೋಡಿ ಗಾಡಿ ತೊಗೊಂಡಿದ್ದೀವಿ. ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ ಎಷ್ಟು ಕಷ್ಟ ಆಯ್ತು ನಮಗೆ ಅಂತ. ಎಲ್ಲ ರಾಫ್ಟಿಂಗ್ ಮಾಡ್ತಿದ್ದಾರೆ. ಇನ್ನೂ ಟೈಮ್ ಆಗೋಯ್ತು ನಮಗೆ, ಬಟ್ ಸ್ಟೋರಿ ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿದ್ದೆ. ಓ ಗುರುವೇ, ಇಲ್ಲಿ ಬಂದು ರೀಚ್ ಆಗೋದಕ್ಕೆ ನರ್ಕ ತೋರಿಸ್ಬಿಟ್ಟಿದ್ಯಾ. ಹಾಂ, ಈಗ ರಿಷಿಕೇಶಿಗೆ ಬಂದು ರಿಷಿಕೇಶಿಂದ ಶಿವಪುರಿ ನಮ್ಮದು ಸ್ಟೇ ಇರೋದು, ಅಲ್ಲಿಗೆ ಬರಬೇಕು ಅಂತ ನೋಡಿ ಗಾಡಿ ತೊಗೊಂಡಿದ್ದೀವಿ. ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ ಎಷ್ಟು ಕಷ್ಟ ಆಯ್ತು ನಮಗೆ ಅಂತ. ಎಲ್ಲ ರಾಫ್ಟಿಂಗ್ ಮಾಡ್ತಿದ್ದಾರೆ. ಇನ್ನೂ ಟೈಮ್ ಆಗೋಯ್ತು ನಮಗೆ, ಬಟ್ ಸ್ಟೋರಿ ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿದ್ದೆ. ಕೊನೆಗೂ ರಿಷಿಕೇಶಿಗೆ ಬಂದು ನಮ್ಮ ರೂಮ್ಗೆ ರೀಚ್ ಆಗೋಷ್ಟರಲ್ಲಿ ಕೆಳಗಡೆ ಇರೋ ಪಾರ್ಟ್ಸು ಎಲ್ಲ ಬಾಯಿಗೆ ಬಂದುಬಿಡಿತು. ತುಂಬ ಕಷ್ಟ ಆಯಿತು. ರಿಯಾಲಿಟಿ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ಸಿ ಆನ್ ದ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 1.5 ಮಂತಿಂದ ರಿಷಿಕೇಶಲ್ಲಿ ರಾಫ್ಟಿಂಗ್ ಹೆಂಗೆ ತೋರಿಸಿದ್ದಾರೆ ಅಂದರೆ, ಆ ವಾಟರ್ ಫ್ಲೋ ಹೆವಿಯಾಗಿ ಹೋಗಿ ಕಚ್ಕೊಂಡ್ಬಿಡ್ತಾರೆ ವಾಟ್ರಲ್ಲಿ, ಆ ಲೆವೆಲಿಗೆ ತೋರಿಸ್ತಾರೆ. ನಿಮಗಿಲ್ಲಿ ರಿಯಲಾಗಿ ಬಂದು ವಾಟರ್ ನೋಡಿದ್ರೆ ಗಂಗಾ ರಿವರು ಎಷ್ಟೊಂದು ಕಡೆ ಬಟ್ಟೆ ಹೋಗ್ಬಿಟ್ಟಿದೆ, ವಾಟ್ರೇ ಇಲ್ಲ, ಫುಲ್ ಡ್ರೈ ಲ್ಯಾಂಡು. ಆ ರಿವರ್ ಫ್ಲೋ ಆಗೋ ಪ್ಲೇಸಸಲ್ಲಿ ಪಾರ್ಕಿಂಗ್ ಮಾಡಿದರೆ ಟೆಂಟ್ಸ್ ಹಾಕಿದ್ದಾರೆ. ಒಂದು ಸ್ವಲ್ಪ ಮಾತ್ರ, ಒಂದು ಫ್ಯೂ ಕಿಲೋಮೀಟರ್ಸ್ ರೇಂಜಲ್ಲಿ ಮಾತ್ರ, ಒಂದು ಸ್ಟ್ರೆಚಲ್ಲಿ ಮಾತ್ರ ರಾಫ್ಟಿಂಗ್ ಮಾಡ್ತಿದ್ದಾರೆ. ಆ ರಾಫ್ಟಿಂಗೂ ಎಷ್ಟಿದೆ ಅಂದರೆ ಫುಲ್ ರಿವರ್ ಬೆಡ್ಡು. ಆ ಫ್ಲೋ ಹೆಂಗಿದೆ ಅಂತ ಹೇಳಿದ್ರೆ ಫುಲ್ ಮಣ್ಣು ಬರ್ತಿದೆ ರಿವರಲ್ಲಿ. ಸೊ ಆ ರೇಂಜಿಗೆ ಗಂಗಾ ರಿವರ್ ಬತ್ತೋಗಿದೆ. ಅದಕ್ಕೋಸ್ಕರನೇ ನಮ್ಗೆ ತುಂಬ ಇಷ್ಟ ಆಯಿತು ರಾಫ್ಟಿಂಗ್ ಮಾಡಬೇಕು ಅಂತ. ಬಂದು ಇಲ್ಲಿನ ಪರಿಸ್ಥಿತಿ ನೋಡಿದ್ಮೇಲಂತೂ ಬೇಡಪ್ಪ ಗುರು, ರಾಫ್ಟಿಂಗ್ ಅಂದರೆ ಬೇಡ ಅನಿಸ್ತು. ಬಿಕಾಸ್ ಆ ಮಜಾ ಬರೋಲ್ಲ, ವಾಟರ್ ಲೆವೆಲೇ ಇಲ್ಲ ಅಲ್ಲಿ. ಫುಲ್ ರಿವರ್ ಬೆಡ್ ಮೇಲೇ ಕೆಳಗಡೆ ಬಂಡೆಕಲ್ಲಿರ್ತವೆ, ರಿವರ್ ಬೆಡ್ಡು, ಅದ್ರ ಮೇಲೆ ರಾಫ್ಟಿಂಗ್ ಮಾಡಬೇಕು. ತುಂಬ ಡಿಫ್ರೆಂಟ್ ಆಗಿದೆ, ರಿಯಾಲಿಟಿ ತುಂಬ ಹೊಸದಾಗಿದೆ. ಆಮೇಲೆ ಟ್ರಾಫಿಕ್ಕು ನಮಗೆ ಡೆಲ್ಲಿಯಿಂದ ನಾವು ಬಸ್ಸಲ್ಲಿ ಬಂದುವಲ್ಲ, ಹರಿದ್ವಾರ್ಗೆ ನಂದು 5 ಕಿಲೋಮೀಟ್ರ್ ಇತ್ತು. ಅಲ್ಲೇ ಸ್ಟಾಪ್ ಮಾಡಿಬಿಟ್ರು, ಸ್ಟಾಪ್ ಮಾಡಿಬಿಟ್ಟು ಹೆವಿ ವೆಹಿಕಲ್ಸ್ ಬಿಡ್ತಾ ಇಲ್ಲ, ನೀವೇ ಹೋಗಬೇಕು ಅಂದ್ಬಿಟ್ರು. ನಾವು ಬಸ್ ಬುಕ್ ಮಾಡಿದ್ದು ರಿಷಿಕೇಶ್ಗೆ ಬುಕ್ ಮಾಡಿದ್ದು. ಹರಿದ್ವಾರ್ಗಿನ್ನ 5 ಕಿಲೋಮೀಟ್ರ್ ಮುಂಚೆನೇ ಸ್ಟಾಪ್ ಮಾಡಿಬಿಟ್ರು. ಆಮೇಲೆ ನಮಗೆ ಒಂದು ಚಿಕ್ಕದೊಂದು ಆಟೋ ಸಿಕ್ತು, ಆಟೋ ವೆಹಿಕಲ್ಲು. ಅವನು ಕರ್ಕೊಂಬಿಟ್ಟು ನಮ್ಮನ್ನು ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಬೇರೆ ಆಟೋಕ್ಕೆ ಹಚ್ಬಿಟ್ಟು ನೀವು ಹೋಗಿ ಅಂದ್ಬಿಟ್ಟ. ಆಮೇಲೆ ಅವನು ನಮ್ಮ ಹತ್ರ 200 ರೂಪಾಯಿ ಕಿತ್ಕೊತಾನೆ. ಆಮೇಲೆ ಹಾಳಾಗೋಗ್ಲಿ ಅಂತ 100 ರೂಪಾಯಿ ಕೊಟ್ಟೆ. ಅದಾದಮೇಲೆ ಇನ್ನೊಂದು ಆಟೋದವನು ಅಲ್ಲಿಂದ ರಿಷಿಕೇಶಿಗೆ ಬರೋದಕ್ಕೆ 1000 ರೂಪಾಯಿ ಕೇಳ್ದ. ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಒಂದು 12 ಕಿಲೋಮೀಟ್ರ್ ಇರಬೇಕೇನೋ, 12ರಿಂದ 15 ಕಿಲೋಮೀಟ್ರ್ ಇರಬೇಕೇನೋ. ಹರಿದ್ವಾರಿಂದ ರಿಷಿಕೇಶಿಗೆ ಬರೋಕ್ಕೆ 1000 ರೂಪಾಯಿ ಕೇಳಿದೆ. ಹಾಳಾಗೋಗ್ಲಿ ಅಂತ ಕೊಟ್ಬಿಟ್ಟೆ 1000 ರೂಪಾಯಿನ. ಕೊನೆಗೆ ಅವ್ರನ್ನೇ ಕೇಳಿದೆ, ಸ್ವಲ್ಪ ಯಾರು ಬೈಕಲ್ಲಿ ರೆಂಟಲ್ಸ್ ಶಾಪ್ ಇದ್ರೆ ಅಂತ. ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಇರೋ ಪ್ರತಿಯೊಂದು ವೆಬ್ಸೈಟಿಗೆ ಕಾಲ್ ಮಾಡಿದ್ದೀನಿ, ಬೈಕ್ ರೆಂಟಲ್ ಶಾಪ್ಸು ಇದೆಯಾ ಅಂತ. ಯಾವ ರೆಂಟಲ್ ಶಾಪಲ್ಲೂ ಒಂದೇ ಒಂದು ಬೈಕ್ ಖಾಲಿ ಇಲ್ಲ. ಕೊನೆಗೆ ಆಟೋದವ್ರನ್ನ ಕೇಳಿದ್ದಕ್ಕೆ ಅವ್ರು ಕರ್ಕೊಂಡು ತೋರಿಸಿದ್ರು ನನಗೆ, ಇಲ್ಲಿರುತ್ತೆ ನೋಡು ಅಂತ. ಅವಾಗ ನನ್ನ ಪುಣ್ಯಕ್ಕೆ ಒಂದು ಆಕ್ಟಿವಾ ಸಿಕ್ತು. ಡೆಲ್ಲಿನಲ್ಲಿ ನಾನು 600 ರೂಪಾಯಿ ಕೊಟ್ಟಿದ್ದೆ, ಇಲ್ಲಿ ಒಂದಿನಕ್ಕೆ 700 ರೂಪಾಯಿ ಕೊಟ್ಬಿಟ್ಟು ಗಾಡಿ ತೊಗೊಂಡೆ. ಬಟ್ ಇಟ್ ವಾಸ್ ಅ ಸೇವಿಯರ್ ಫಾರ್ ಮೀ, ಬಿಕಾಸ್ ರಿಷಿಕೇಶಿಂದ ನಮ್ಮ ರಿಸಾರ್ಟ್ ಸ್ಟೇ ಇರೋದು 16 ಕಿಲೋಮೀಟ್ರು. ಕಾರಾಗಲಿ, ಬಸ್ ಆಗಲಿ, ಇಲ್ಲ ಆಟೋ ಆಗಲಿ ಬರಬೇಕು ಅಂದರೆ ಮೇ ಬಿ ಒಂದು 10 to 12 ಅವರ್ಸ್ ಬೇಕೇನೋ, ಅಷ್ಟು ಜಾಮ್ ಆಗಿದೆ. ವೆಹಿಕಲ್ಸ್ ಅಂತೂ ಮೂನೇ ಆಗ್ತಾಯಿಲ್ಲ ಲಾಸ್ಟ್ ಫ್ಯೂ ಅವರ್ಸಿಂದ.
ವೆಹಿಕಲ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಟ್ಟಿದೆ. ನಾವು ಗಾಡಿ ಆಗಿದ್ದಕ್ಕೆ ಹೆಂಗೋ ಬಂದುಬಿಟ್ರಿ ತಪ್ಪಿಸ್ಕೊಂಡು. ಬಟ್ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಬಿಕಾಸ್ ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಲಗೇಜ್ ಎಲ್ಲ ತುಂಬ ಇತ್ತು. ಸೊ ಅದಕ್ಕೋಸ್ಕರ ನಾವು ರೆಕಾರ್ಡ್ ಮಾಡಲಿಲ್ಲ ಲಗೇಜಲ್ಲೆಲ್ಲ. ಬಟ್ ಇವಾಗ ಹೋಗ್ತಾ ರೆಕಾರ್ಡ್ ಮಾಡ್ತೀನಿ ಹೆಂಗಿದೆ ಟ್ರಾಫಿಕ್ಕು ಅಂತ. ಆ ಟ್ರಾಫಿಕ್ ನೀವೇ ನೋಡಿ. ಬಿಕಾಸ್ ಆಲ್ಮೋಸ್ಟ್ 16 ಕಿಲೋಮೀಟ್ರು ವೆಹಿಕಲ್ ಒಂದೇ 1 ಇಂಚ್ ಮೂವ್ ಆಗ್ತಾಯಿಲ್ಲ, ಅಷ್ಟು ಟ್ರಾಫಿಕ್ ಇದೆ. ತುಂಬ ಡಿಫಿಕಲ್ಟಿ ಇದೆ ಬಂದು ಹೋಗಬೇಕು ಅಂದರೆ. ನಮಗಂತೂ ರಾಫ್ಟಿಂಗ್ ಅಂತೂ ಹೋಯ್ತು. ಗಂಗಾ ಆರತಿ ನೋಡಬೇಕು ಅನ್ನೋ ಆಸೆ ಇತ್ತು. ಗಂಗಾ ಆರತಿನೂ ಆಗಲ್ಲ. ಆಲ್ರೆಡಿ ಇವಾಗ ಎಷ್ಟು 6 ಗಂಟೆಲ್ಲೇ 6 ಗಂಟೆ 6:15 ಆಗ್ತಿದೆ. ಇನ್ನು ಕತ್ಲೆ ಆಗಿಲ್ಲ ಅಷ್ಟೇ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಬೇಜಾರಾಯಿತು ನಮಗೆ ಇಲ್ಲಿ ಬರ್ಬೇಕಾದ್ರೆ. ಬಡ್ಜೆಟಲ್ಲಿ ಬರ್ತೀನಿ ಅಂತ ಬಂದರೆ ಯಾರಾದರೂ ಸತ್ಯವಾಗೂ ಸಾಧ್ಯ ಇಲ್ಲ. ನೀವು 1,000 ಅಂದ್ಕೊಂಡ್ರೆ 10,000 ರೂಪಾಯಿ ಖರ್ಚಾಗುತ್ತೆ, 10,000 ಅಂದ್ಕೊಂಡ್ರೆ 1,00,000 ಖರ್ಚಾಗುತ್ತೆ. ಸೊ ಆ ಥರ ಇರುತ್ತೆ. ಬಿಕಾಸ್ ಇಲ್ಲಿ ಟೈಮ್ನ, ಇಲ್ಲಿನ ಪ್ರಾಬ್ಲಮ್ನ ಅಡ್ವಾಂಟೇಜ್ ತೊಗೊಂಡು ನಿಮ್ಮ ಹತ್ರ ಎಕ್ಸ್ಟ್ರಾ ಕೇಳಕ್ಕೆ ಟ್ರೈ ಮಾಡ್ತಾರೆ ಜನ. ಬಟ್ ಜನ ಬ್ಯಾಡ್ ಅಂತ ಹೇಳ್ತಾಯಿಲ್ಲ ನಾನು, ಬಟ್ ಇಟ್ಸ್ ರಿಯಾಲಿಟಿ. ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಅಷ್ಟೇ. ನಾವು ಕೊಡೈಕೆನಾಲಲ್ಲಿ ನೋಡಿದ್ವಿ, ನಾವು ಊಟಿಯಲ್ಲಿ ನೋಡಿದ್ವಿ, ಅಲ್ಲೂ ಅಷ್ಟೇ. ಎಲ್ಲ ಕಡೆನೂ ಅಷ್ಟೇ. ಎಲ್ಲೇ ಹೋದ್ರೂ ಆ ಪ್ರಾಬ್ಲಮ್ನ ಅವರು ಅಡ್ವಾಂಟೇಜ್ ತೊಗೊಂಡು ಎಕ್ಸ್ಟ್ರಾ ಅಮೌಂಟು ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಇದು ಅದೇ ಆಗಿದ್ದು. ಇವಾಗ ನೋಡಿ ನಮ್ಮ ರೆಸಾರ್ಟ್ ಇದು ಸ್ವಲ್ಪ ತೋರಿಸ್ಬಿಡಮ್ಮ ಈ ಕಡೆ ಫುಲ್ಲು. ನೋಡಿ ಈ ಸಾಕಾಗಿ ಮಾಡ್ತಾರೆ. ಹಂಚಿಪ್ ಕುಡಿದ್ರೆ